ಫ್ರೆಂಡ್ಶಿಪ್ ಸ್ಟೋರಿ ಏನು ಅಂತಂದ್ರೆ, ಒಬ್ಬ ಫ್ರೆಂಡು ಎಲ್ಲ ಕೆಲಸ ಮಾಡ್ಕೊಂಡು ಅವ್ರು 4 ಜನ ಕುಂತಿರ್ತಾರೆ ಫ್ರೆಂಡ್ಸೇ. ಬಟ್ ಅವನು ಕೆಲಸ ಮಾಡ್ಕೊಂಡು ಅವ್ರ ಹತ್ರ ಏನೋ ಟೈಮ್ ಪಾಸ್ ಸಲುವಾಗಿ ಸ್ವಲ್ಪ ಹೊತ್ತು ಅವ್ರ ಹತ್ರ ಜಾಯಿಂಟ್ ಆಗಿರ್ತಾನೆ. ಜಾಯಿನ್ ಆಗಿದಾಗ ಒಬ್ಬ ಏನ್ ಹೇಳ್ತಾನೆ, "ನೀನು ಎಷ್ಟು ಕಷ್ಟ ಬಿದ್ರು ನೀನು ಮೇಲೆ ಬರುವುದಿಲ್ಲ. ನೀನು ಯಾವಾಗಲೂ ಇದೇ ಇರ್ತಿ. ಯಾಕೆ ಅಷ್ಟೊಂದು ನೀನು ಕಷ್ಟ ಬೀಳ್ತಾ ಇದೀಯ? ಅಷ್ಟೊಂದು ಕೆಲಸ ಮಾಡ್ತಿದ್ದೆ ಹಾರ್ಡ್ ವರ್ಕ್. ಸುಮ್ಮನೆ ಇಲ್ಲೇ ಎಂಜಾಯ್ ಮಾಡಲ್ಲ. ಯಾಕೆ ಟೆನ್ಷನ್ ತಗೋತಿದ್ಯಾ? ನಿಂತ ಆಗಲ್ಲ. ಏನು ಸುಮ್ನೆ ಕಷ್ಟ ಬೀಳಕ್ಕೆ ಹೋಗ್ಬೇಡ. ನಮ್ಗೆ ಗೊತ್ತದ ನೀನು ಮ್ಯಾಲ್ ಬರಲ್ಲ" ಅಂತ ಒಂದು ಇನ್ಸಲ್ಟ್ ಮಾತಾಡ್ತಾನೆ. ಅವ್ರು ಮಾತಾಡ್ತಾ ಇದ್ದಾಗ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ ಇರ್ತಾರೆ. ಅವಾಗ ಇವ್ನಿಗೆ ಏನು ಅನಿಸ್ತಾ ಅಂದ್ರೆ ಇನ್ಸಲ್ಟ್ ಆಗಿ ಫೀಲ್ ಆಗುತ್ತೆ. ಸೊ ಅವ್ನು ಏನು ಮಾಡ್ತಾನೆ ಅದಕ್ಕೆ ಅಂದ್ರೆ ಏನೋ ಆನ್ಸರ್ ಕೊಡೋದಿಲ್ಲ. ಜಸ್ಟ್ ಒಂದು ಸ್ಮೈಲ್ ಕೊಟ್ಟು 5 ನಿಮಿಷ ಅಲ್ಲೇ ನಿಂತುಕೊಂಡು ಆಮೇಲೆ ಅಲ್ಲಿಂದ ಹೊರಗಡೆ ಹೋಗುತ್ತಾನೆ. ಸೊ ಇಲ್ಲ ಅವ ಏನು ಮಾಡಿದಾನೆ ಅಂದ್ರೆ ಅವ್ನ ಮೈಂಡ್‌ಸೆಟ್ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನೀವು ರಿಟರ್ನ್ ಮಾತಾಡೋದೇ ಆಗಲಿ, ಇಲ್ಲ ಅವ್ರ ಸರಿ ಜಾಸ್ತಿ ನೀವು ಮಾತಾಡೋದ್ರಿಂದ ಆ ಟಾಪಿಕ್ ಇನ್ನ ಬೆಳೀತಾ ಇರುತ್ತೆ. ಅದು ಬೆಳೆಲ್ದಂಗ ನೀವು ಅಲ್ಲಿಗೆ ಬಿಟ್ಟು ಸೊ ನೀವು ಅವ್ರಿಗೆ ನಿಂತು ಏನು ಆಗೋದಿಲ್ಲ, ನೀನು ಎಷ್ಟು ಕಷ್ಟ ಬಿದ್ರೂ ಇಲ್ಲೇ ಇರ್ತಿ, ಅವ್ರ ಥರನೇ ಇರ್ತಿ ಅಂದಾಗ ನೀನು ಅಲ್ಲಿ ಏನು ಮಾಡಬೇಕು ಅವ್ರಿಗೆ ತೋರಿಸ್ಬೇಕು ನಿನ್ನ ಕೆಪಾಸಿಟಿ. ಸೊ ನೀನು ಅಹಂಕಾರ ಅವ್ರಿಗೆ ತೋರಿಸಬೇಡ, ನಿನ್ನ ಕೆಪಾಸಿಟಿ ಅವ್ರಿಗೆ ತೋರಿಸು. ಅವ್ರು ಏನೇನು ಅಂದಿದಾರಲ್ಲ ಅವೆಲ್ಲ ನೀನು ಮಾಡಿಬಿಡು. ಅವಾಗ ನೀನು ಏನು ಅಂದಾರಲ್ಲ ನಿನ್ನ ಮೇಲೆ ಬೆಳೆಯೋದಿಲ್ಲ, ನೀನು ಹೀಗೆ ಇರ್ತಿ, ಹಾಗೆ ಇರ್ತಿ, ನೆಗೆಟಿವ್ ಮಾತಾಡಿರ್ತಾರಲ್ಲ ಅವಾಗೆ ಅರ್ಥ ಆಗುತ್ತೆ ನೀನು ಸಕ್ಸಸ್ ಆಗಿದ ಮೇಲೆ. ಅವಾಗ ಗೊತ್ತಾಗುತ್ತೆ ನಿನ್ನ ಬೆಲೆ ಏನು ಅಂತ. ಸೊ ನೀವು ಎಲ್ಲದಕ್ಕೂ ನೀವು ಅಗ್ರಿಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಫಾರ್ಗೆಟ್. ನೀನು ಯಾರೇನಾದ್ರೂ ಪರವಾಗಿಲ್ಲ. ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ಕೆಲಸ ಮಾಡ್ಕೊತಿದ್ದ ನಿನ್ನ ಸಕ್ಸಸ್ ಅವ್ರಿಗೆ ಅರ್ಥವಾಗುತ್ತೆ.